ಫಸ್ಟ್ ಟೈಮ್ ತಗೊಂಡಿದ್ದು. ಇದನ್ನ ಇವಾಗ ಜಸ್ಟ್ ನಾನು ನಾನ್ ಬೆಡ್ ಯೂಸ್ ಮಾಡ್ತಾ ಇದ್ದೀನಿ. 12 ಕಲರ್ಸ್ ಇದೆ. ಇದ್ರದ್ದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೊ ನೀವು ನೋಡ್ಬೋದು. ಆಫ್ಟರ್ ಪ್ರೊಫೆಷನ್ ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ಇದ್ರ ಮೇಲೆ ಅದು ತುಂಬಾನೇ ಲವ್ ಇದೆ ಅಂತ ಹೇಳ್ಬೋದು. ಸಕ್ಕ ಚೆನ್ನಾಗಿದೆ. 2 ಡೇಸ್ ಬ್ಯಾಕಿನೇ ನೀಟಾಗಿ ಕ್ಲೀನ್ ಮಾಡಿ ಅದು ನಾವು ಎಷ್ಟು ಹೈಜೀನಾಗಿ ಮೇಂಟೈನ್ ಮಾಡ್ತೀವಿ ಅದು ನಮ್ಮ ಒಂದು ವರ್ಕ್ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನನಗೆ ನಾಳೆ ಒಂದು ನಾನ್ ಬ್ರೈಡಲ್ ಮೇಕಪ್ ಬರ್ತಿದೆ. ಸೊ ಅದಕ್ಕೆ ನನಗೆ ಆದಷ್ಟು ಎಲ್ಲ ಏನೇನು ತಯಾರಿ ಮಾಡ್ಕೊಳ್ಬೇಕು ಅದನ್ನ ನಾನು ಹಿಂದಿನ ದಿನನೇ ನಾನು ನೀಟಾಗಿ ಇಲ್ಲೆಲ್ಲ ಸೆಟಪ್ ಮಾಡ್ಕೊಂಡ್ಬಿಡ್ತೀನಿ. ಲೈಕ್ ಅಂದ್ರೆ ಕಿಟ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಏರ್ ಎಕ್ಸಸೈಸ್ ಪ್ರತಿಯೊಂದು ಏರ್ ಟೂಲ್ಸ್ ಆಗಿರ್ಬೋದು ಎಲ್ಲನೂ ತೆಗೆದಿಟ್ಕೊಂಡು ನೀಟಾಗಿ ಯಾವ್ದನ್ನು ಮರ್ತೋಗ್ಬಾರ್ದು ಅಂತ ಎಲ್ಲಾನು ಮುಂಚೆನೆ ನಾನು ಅರೇಂಜ್ ಮಾಡ್ಕೊಂಡಿರ್ತೀನಿ. ಇವತ್ತು ಸೊ ನಮ್ಗೆ ಎಷ್ಟು ನೆನಪಾಗಿದೆ ಪ್ರಾಡಕ್ಟ್ಸ್ಗಳು ಅಂಡ್ ಏನೆಲ್ಲ ತುಂಬಾನೇ ಬೇಕು ಅದನ್ನ ಕೆಲವೊಂದು ಮಾತಾಡ್ಕೊಂಡು ಅಂದ್ರೆ 2 ಕೆಟ್ಟಿದೆ, ಒಂದು ದೊಡ್ಡದಿದೆ ಅಂದ್ರೆ ಈ ರೀತಿ ಇದ್ರಲ್ಲಿ ದೊಡ್ಡ ಸೈಜ್ ಇದೆ ಅಂಡ್ ಇದೊಂದು ಚಿಕ್ಕದು. ಇದನ್ನ ಫಸ್ಟ್ ಟೈಮ್ ತಗೊಂಡಿದ್ದು. ಇದನ್ನ ಇವಾಗ ಜಸ್ಟ್ ನಾನು ನಾನ್ ಬೆಡ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಇದಕ್ಕಿಂತ ದೊಡ್ಡದು ಕಿಟ್ ಇದೆ. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಫುಲ್ಲು ಒಂದು 2 ಸಬ್ಸ್ಕ್ರೈಬರ್ಸ್ ಕೇಳಿದ್ದೀರಾ ಒಂದು ಮೇಕಪ್ ವ್ಯಾನಿಟಿ ಕಿಟ್ ನ ತೋರಿಸಿ ಪ್ರಾಡಕ್ಟ್ ವಿತ್ ಅಂತ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಜನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಖಂಡಿತ ಮಾಡ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಇನ್ನು ಆಡ್ ಆನ್ ಮಾಡ್ತಾನೆ ಇದ್ದೀನಿ. ಸೊ ಮೇಕಪ್ ಆರ್ಟಿಸ್ಟ್ ಗಳಂದ್ರೆ ಹಂಗೇನೆ ಹೊಸದಾಗಿ ಏನೇನೋ ಲಾಂಚ್ ಮಾಡ್ತಾ ಇರ್ತಾರೆ ಪ್ರಾಡಕ್ಟ್ಸ್ ಗಳು. ನಮ್ಗೆ ಎಷ್ಟಿದ್ರು ಇನ್ನೊಂದು ಹೊಸದಾಗಿರುವಂತಹ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಬೇಕು ಅಂತ ಅನ್ಸೋದು ಖಂಡಿತ. ಬಿಕಾಸ್ ಇದೊಂಥರ ಕಲರ್ಫುಲ್ ಫೀಲ್ಡ್ ಅಂತಾನೆ ಹೇಳ್ಬೋದು. ನನ್ಗೆ ಎಸ್ಪೆಷಲಿ ಮೇಕಪ್ ಆರ್ಟಿಸ್ಟ್ ನಲ್ಲಿ ಯಾವ ಪ್ರಾಡಕ್ಟ್ಸ್ ಆನ್ಲೈನ್ ಶಾಪಿಂಗ್ ನೋಡಿದ್ರು ತಗೊಂಡ್ಬಿಡೋಣ ಅಂತಾನೆ ಅನಿಸ್ತಾ ಇರುತ್ತೆ. ಸೊ ಆದಷ್ಟು ಏನೇನ್ ಬೇಕು ಎಲ್ಲಾನು ಆಲ್ಮೋಸ್ಟ್ ತಗೊಂಡಿದ್ದೀನಿ. ಅಂಡ್ ಇವತ್ತು ನಾನು ನಾನ್ ಬ್ರೈಡಲ್ ಮೇಕಪ್ ಕಿಟ್ ತೋರಿಸ್ತಾ ಇದ್ದೀನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಇವತ್ತು ನಾನ್ ಬ್ರೈಡಲ್ ಮೇಕಪ್ ಕಿಟ್ ಬ್ಯಾಗ್ ನ ತೋರಿಸೋಣ. ಅದರಲ್ಲಿ ನಾನು ಪ್ರಾಡಕ್ಟ್ ನ ಕ್ಯಾರಿ ಮಾಡ್ತೀನಿ. ಅಂಡ್ ಇನ್ನು ಏನೇನೋ ನೆನಪಾದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮರ್ತೋಗ್ಬಾರ್ದು ಅಂತ ಆಲ್ಮೋಸ್ಟ್ ಜೋಡಿಸ್ಕೊಳ್ತೀನಿ ಹಿಂದಿನ. ಇನ್ನು ಏನಾದ್ರು ನೆನಪಾದಾಗ ಆಡ್ ಆನ್ ಮಾಡ್ಕೊಂಡಿರ್ತೀನಿ. ಸದ್ಯಕ್ಕೆ ಇವಾಗ ನಾನು ಏನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು ವಿತ್ ಪ್ರಾಡಕ್ಟ್ ಅಂತ ಅನ್ಕೊಂಡಿದ್ದೀನಿ. ಸೊ ಇದು 2 ಬ್ಯಾಗ್ ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ಏರ್ ಟೂಲ್ಸ್ ಗಳೆಲ್ಲ ನಾನು ತೋರ್ಸಕ್ ಹೋಗಲ್ಲ. ಬೇಕಾದ್ರೆ ನೆಕ್ಸ್ಟ್ ನಾನು ಫುಲ್ ಮೇಕಪ್ ನಂದು ವ್ಯಾನಿಟಿ ಟೂಲ್ ಮಾಡ್ತೀನಲ್ಲ ಆವಾಗ ಬೇಕಾದ್ರೆ ಎಲ್ಲಾನು ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಮೇಕಪ್ ಪ್ರಾಡಕ್ಟ್ ಗಳು ಅಂಡ್ ಕೆಲವೊಂದು ಹೇರ್ ಸ್ಟೈಲ್ಗಳ ಏನ್ ಯೂಸ್ ಮಾಡ್ತೀನಿ ಸ್ಯಾರಿಗೆ ಅದನ್ನೆಲ್ಲ ತೋರಿಸ್ಬೇಕು ಅಂತಿದೀನಿ. ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಸೊ ಇದನ್ನ ನಾನು ಇವಾಗ ನಾನ್ ಬ್ರೈಡ್ಸ್ ಅಂತ ಯೂಸ್ ಮಾಡ್ತಿರೋಂಥ ಕಿಟ್ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ. ಇದನ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡೆ. 750 rupees ಏನೋ ಇತ್ತು. ಸಖತ್ ಇಷ್ಟ ಆಯ್ತು ನನಗೆ. ಇವಾಗ ನಾನು ದೊಡ್ಡ ತಗೊಂಡಿದ್ದೀನಿ ಅಂದ್ರೆ ಲೈಕ್ ಬ್ರೈಡಲ್ ವರ್ಕ್ಗೆ ಇರ್ಲಿ ಅಂತ. ತುಂಬಾ ದೊಡ್ಡ ಬೇಕು, ಇದ್ರಲ್ಲಿ ಎಲ್ಲಾನು ಕ್ಯಾರಿ ಮಾಡಕ್ ಆಗಲ್ಲ ಅಂತ. ಸೊ ಅದಕ್ಕಿಂತ ನಂಗಿದೆ ಫಸ್ಟ್ ಟೈಮ್ ನಾನು ತಗೊಂಡಿದ್ದು ಆಫ್ಟರ್ ಪ್ರೊಫೆಷನ್ ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ಇದ್ರ ಮೇಲೆ ಅದು ತುಂಬಾನೇ ಲವ್ ಇದೆ ಅಂತ ಹೇಳ್ಬೋದು. ಸಖತ್ ಚೆನ್ನಾಗಿದೆ ಅಂಡ್ ಇದೆಲ್ಲ ನಾನು ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಏನೆಲ್ಲ ಕ್ಯಾರಿ ಮಾಡ್ತೀನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಈ ರೀತಿ ಕಿಟ್ ಇದೆ. ಸೊ ಒಂದೇ ಒಂದು ಏನು ಕಂಪಾರ್ಟ್ಮೆಂಟ್ ಅಂತ ಇರ್ಬೋದು. ನೀವು ನೋಡ್ತಿರ್ಬೋದು ಈ ರೀತಿ ಇದೆ. ನಾನು ಇವಾಗ ಸದ್ಯಕ್ಕೆ ನಾನ್ ಬ್ರೈಡಲ್ ಮೇಕಪ್ ಕಿಟ್ಗೆ ಎಷ್ಟು ಬೇಕೋ ಅಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಈ ರೀತಿ ಇರುತ್ತೆ ಅಂದ್ರೆ ಲೈಕ್ ಬ್ರಷಸ್ ಎಲ್ಲ ಹೋಲ್ಡ್ ಮಾಡೋದಕ್ಕೆ. ಅಂಡ್ ಇಲ್ಲೊಂದು ಏನಾದ್ರೂ ಕ್ಯಾರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಚಿಪ್ಪು, ಅದ್ರೊಳಗೆ ಸ್ವಲ್ಪ ಸ್ಪೇಸ್. ಸೊ ಇದ್ರಲ್ಲಿ ನಾನು ಏನೆಲ್ಲ ಇವಾಗ ಕ್ಯಾರಿ ಮಾಡಿದ್ದೀನಿ ಡೀಟೇಲ್ ಆಗಿ ಹೋಗ್ತೀನಿ. ಏನಾದ್ರೂ ನಿಮ್ಗೆ ಫುಲ್ ನಂದು ಪ್ರೊಫೆಷನಲ್ ಮೇಕಪ್ ವ್ಯಾನಿಟಿದು ವಿತ್ ಪ್ರಾಡಕ್ಟ್ಸ್ ಗಳು ಬೇಗನೆ ವಿಡಿಯೋ ಬೇಕು ಅಂದ್ರೆ ನಂಗೆ ಬೇಗ ಕಮೆಂಟ್ ಸೆಕ್ಷನ್ ಕಮೆಂಟ್ ಆಗಿ. ಅಂಡ್ ನಾನು ಈ ವಿಡಿಯೋದಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಮೇಕಪ್ ಬೇಕು ಅಂತಂದ್ರೆ ನಂಗೆ ಕ್ವೈರಿ ಮಾಡ್ಬೋದು. ನನ್ನ ನಂಬರ್ ಸಹ ಹಾಕಿರ್ತೀನಿ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಮತ್ತೆ ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಇಫ್ ಯಾರಿಗಾದ್ರೂ ಬೇಕಿದ್ರೆ ಬ್ರೈಡಲ್ ವರ್ಕ್ ಆಗಿರ್ಬೋದು, ನಾನ್ ಬ್ರೈಡಲ್ ಪಾರ್ಟಿ ಮೇಕಪ್, ಈ ಬೇಬಿ ಶೋವರ್ದು ಅಂಡ್ ಹೌಸ್ ವಾರ್ಮಿಂಗ್ ಸೆರೆಮನಿ ಲೈಕ್ ಆ ರೀತಿ ಎಲ್ಲದಕ್ಕೂ ನಾನು ಅಫೋರ್ಡಬಲ್ ನಿಮ್ಗೆ ಮೇಕಪ್ ಮಾಡ್ಕೊಳ್ತೀನಿ. ಸೊ ಟ್ರಸ್ಟ್ ಮಾಡ್ಬೋದು ನೀವು. ಇಫ್ ಇನ್ ಕೇಸ್ ಯಾರಿಗಾದ್ರು ಬೇಕಾದ್ರೆ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಹಳೇಬೀಡು ಅಂದ್ರೆ ಹಾಸನ ಡಿಸ್ಟ್ರಿಕ್ಟ್ ಬರುತ್ತೆ. ಸೊ ಸರೌಂಡಿಂಗ್ಸ್ ಇಫ್ ಯಾರಾದ್ರೂ ವಿಡಿಯೋ ನೋಡ್ತಿದ್ದು ನೀವು ಏನಾದ್ರು ಮೇಕಪ್ ಆರ್ಟಿಸ್ಟ್ ನ ನೀವು ಹುಡುಕ್ತಾ ಇರ್ತೀರಾ, ಅಫೋರ್ಡಬಲ್ ಅಲ್ಲಿ ಬೇಕು ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಇರೋರು ಬೇಕಾದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ.
ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಅವರೆಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋ ಮಾತ್ರ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ಕ್ಲೆನ್ಸಿಂಗ್ಗೆ ನೀವು ಎನಿ ವೈಪ್ಸ್, ಬೇಬಿ ವೈಪ್ಸ್ ಯೂಸ್ ಮಾಡ್ಬೋದು, ಎನಿ ಫೇಸ್ ವೈಪ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಆಲ್ಮೋಸ್ಟ್ ಪ್ರಾಡಕ್ಟ್ ಪ್ರತಿಯೊಂದು ನಾನು ಹೇಳಕ್ ಆಗಲ್ಲ. ಸೊ ಕಂಪ್ನಿ ಬ್ರ್ಯಾಂಡ್ ಜಸ್ಟ್ ನಾನು ಹಂಗೆ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಬಂದ್ಬಿಟ್ಟು ಕ್ಲೆನ್ಸಿಂಗಿಗೆ ನಾನು ಫೇಸ್ ವಾಯ್ಸ್ ನ ಯೂಸ್ ಮಾಡ್ತೀನಿ. ಯೂಶಲಿ ಬೇಬಿ ವಾಯ್ಸ್ ನ ಯೂಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ಕಿಟ್ಗೆ ಇದು ಚೆನ್ನಾಗಿ ಅನ್ಸುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟೋನರ್ ಅಲ್ವಾ. ಸೊ ಟೋನಿಂಗ್ಗೆ ನಾನು ಸ್ಪ್ರೇ ಬಾಟಲ್ ಅಲ್ಲಿ ಇರುತ್ತಲ್ಲ, ಇದು ಒಂದು ಚಿಕ್ಕ, ನನಗೆ ತುಂಬಾ ದೊಡ್ಡದು ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುವಂತ ಪ್ರಾಡಕ್ಟ್ ಇದೆ. ಬಟ್ ನಾನು ಸದ್ಯಕ್ಕೆ ನಾನ್ ಬ್ರೈಡಲ್ ಮೇಕಪ್ಗೆ ಅಂಡ್ ಅದೆಲ್ಲ ಪುಟಾಣಿಗಳಲ್ಲಿ ಇದೆ. ಸೊ ಆ ರೀತಿನೇ ಕ್ಯಾರಿ ಮಾಡ್ತೀನಿ. ಇದು ತಗೊಂಡೋಗು ಈಸಿ ಅನ್ಸುತ್ತೆ, ಆಮೇಲೆ ತುಂಬಾ ಭಾರ ಅನ್ಸಲ್ಲ. ಆಲ್ಮೋಸ್ಟ್ ಎಲ್ಲದನ್ನು ಒಂದು ಏನ್ ಪ್ರಾಡಕ್ಟ್ ಗಳಿದೆ ಅದರಲ್ಲಿ ಫುಲ್ ಆಲ್ ಓವರ್ ಮೇಕಪ್ ನ ನಾವು ಕಂಪ್ಲೀಟ್ ಆಗಿ ಸಖತ್ ಚೆನ್ನಾಗಿ ಮಾಡ್ಕೋಬಹುದು. ನಾನು ನೋಡೋಣ ನೆಕ್ಸ್ಟ್ ನಾಳೆ ಹೋದಾಗ ಏನಾದ್ರು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಆ ಒಂದು ವರ್ಕ್ ನಾನು ಹ್ಯಾಂಡಲ್ ಮಾಡ್ತೀನಿ. ನಾಳೆ ಡೈಲಿ ಬ್ಲಾಗ್ ಅಲ್ಲಿ ಮಾಡ್ಬೇಕು ಅಂತ ಇದ್ದೀನಿ. ಸೊ ಈವ್ನಿಂಗ್ ಇದೆ ನನಗೆ ವರ್ಕ್. ಸೊ ನೋಡ್ರಿ ಅದ್ರ ಪ್ರಕಾರ ಕ್ಯಾಪ್ಚರ್ ಮಾಡ್ಕೊಂಡು ಆಡ್ ಆನ್ ಮಾಡ್ತೀನಿ, ಇಲ್ಲಾಂದ್ರೆ ಜಸ್ಟ್ ಫೋಟೋಸ್ ನಾನು ಆಡ್ ಆನ್ ಮಾಡ್ತೀನಿ ಇಫ್ ಕ್ಲೈಂಟ್ಸ್ ಒಪ್ಪಿಗೆ ಮೇರೆಗೆ. ನೋಡೋಣ, ಇದು ಬಂದ್ಬಿಟ್ಟು ಟೋನರ್ ರೋಸ್ ವಾಟರ್. ಸೊ ದೆನ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ನಾನು ಯಾವ್ದು ಡ್ರೈ ಸ್ಕಿನ್ ಅಥವಾ ಏನು ಆಯಿಲ್ ಸ್ಕಿನ್ ಕಾಂಬಿನೇಷನ್ಸ್ಗೆ ಈವನ್ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡು ಚೆಕ್ ಮಾಡಿ ಅನಂತರ ಸೊ ನಾನು ಡ್ರೈ ಸ್ಕಿನ್ ಮತ್ತೆ ಆಯಿಲಿ ಸ್ಕಿನ್ ಅಂಡ್ ಕಾಂಬಿನೇಷನ್ ಸ್ಕಿನ್ಗೆಲ್ಲ ನಮ್ಗೆ ಟೆಕ್ನಿಕ್ಸ್ ಗೊತ್ತಿರುತ್ತೆ. ಸೊ ನಾವಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು. ಸೊ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಸ್ಕಿನ್ಗೆ ಅಂಡ್ ಇದು ಬಂದ್ಬಿಟ್ಟು ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ಗೆ. ಇದು ಆಕ್ಚುಲಿ ನಂದು ಫೇಸ್ ಮಾಸ್ಕ್. ಇದು MK-Fine ಅವ್ರದ್ದು ಬಾಟಲ್, ಗ್ಲಾಸ್ ಬಾಟಲ್. ಇದನ್ನ ಸ್ಟಿಕ್ಕರ್ನೆಲ್ಲ ತೆಗಿಯಕ್ ಆಗಲ್ಲ, ಮಾಯಿಶ್ಚರೈಸರ್ ಇದೆಯಲ್ಲ. ಸೊ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಯಲ್ಲಿ ಈ ರೀತಿ ಮಾಯಿಶ್ಚರೈಸರ್ ನ ಇದಕ್ಕೆ ಹಾಕೊಂಡಿದೀನಿ. ಸುಮ್ನೆ ಏನಕ್ಕೆ ಇಷ್ಟು ದೊಡ್ಡ ಬಾಟಲ್ ಎಲ್ಲ ಉತ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಚಿಕ್ಕದಾಗಿ ಕ್ಯಾರಿ ಮಾಡ್ತಾ ಇದೀವಿ. ಅಂಡ್ ನಮ್ಗೆ ಕ್ಯಾರಿ ಮಾಡ್ಲಿಕ್ಕೆ ಈಸಿ ಅಂಡ್ ಅದರ ಪ್ರೊಫೆಷನಲ್ ಆಗಿ ಚೆನ್ನಾಗಿ ಅನ್ಸುತ್ತೆ. ದೆನ್ ಪ್ರೈಮರ್ ಬಂದ್ಬಿಟ್ಟು ಸೊ ಎರಡು ಮ್ಯಾಟಿಫೈನ್ ಪ್ರೈಮರ್ ಒಂದು ಅಂಡ್ ಅನ್ರಿಯಲ್ ಪರ್ಫೆಕ್ಟ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ದೊಡ್ಡದಿದೆ ನನ್ನ ಹತ್ರ ಪ್ರೈಮರ್ಸ್. ಬಟ್ ಹಿಂಗೆ ಇಫ್ ಇನ್ ಕೇಸ್ ನಾನ್ ವೇರ್ಸ್ಗೆ ಹೋಗ್ತಿದ್ರೆ ಚಿಕ್ಕದು 1 or 2 ಮೆಂಬರ್ಸ್ಗೆ ಆರಾಮಾಗಿ ಆಗುತ್ತೆ. ಅಂದ್ರೆ ಆರಾಮಾಗಿ ಅಂದ್ರೆ ಕ್ಯಾರಿ ಮಾಡಿದ್ರೆ ಇಷ್ಟು ಸಾಕಾಗುತ್ತೆ, ದೊಡ್ಡದೆಲ್ಲ ತಗೊಂಡೋಗುತ್ತೆ ಅಲ್ಲ. ಸೊ ಎರಡು ಪ್ರೈಮರ್ಸ್ ಯೂಸ್ ಮಾಡ್ತಾ ಇದೀನಿ. ದೆನ್ ನೆಕ್ಸ್ಟ್ ರ್ಯಾಂಡಮ್ ಸಿಕ್ಕಿದ ಪ್ರಾಡಕ್ಟ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮೇಕಪ್ ಫಿಕ್ಸರ್. ಸೊ ಲಿಪ್ ಬಾಮ್ ಒಂದು ತಗೊಂಡಿದ್ದೀನಿ ಅಂಡ್ ಇದು ಬಂದ್ಬಿಟ್ಟು ಐಲ್ಯಾಶ್ ಟರ್ಲರ್ ಒಂದು ತಗೊಂಡಿದ್ದೀನಿ. ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಪಾಟ್ ಕಾಜಲ್, ಅಂದ್ರೆ ಐಲೈನರ್, ವಿಂಗ್ ಐಲೈನರ್ ಎಲ್ಲ ಬರೀತೀವಲ್ಲ ಅದಕ್ಕೆ. ಇದು ನಮ್ಮ ಪಾಪುಗ್ ನಾನು ಡೈಲಿ ವೇರ್ ಅಲ್ಲಿ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್, ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ಬಂದ್ಬಿಟ್ಟು ಐ ಥಿಂಕ್ ಇದು ಬಂದ್ಬಿಟ್ಟು Forever 52 ಅದು. ಇಲ್ಲಿ ದೆನ್ ಒಂದು ಕಾಂಪ್ಯಾಕ್ಟ್. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ಸ್ಟಿಕ್ ಪ್ಯಾಲೆಟ್ ಒಂದು ಕ್ಯಾರಿ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಐ ಶಾಡೋ ಪ್ಯಾಲೆಟ್. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. 12 ಕಲರ್ಸ್ ಇದೆ. ಇದ್ರದ್ದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೊ ನೀವು ನೋಡ್ಬೋದು, ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಐ ಲವ್. ನಂಗೆ ಫಸ್ಟ್ ಅಲ್ಲಿ ತಗೊಂಡಿದ್ದು ಸಖತ್ ಚೆನ್ನಾಗಿದೆ. ಇವಾಗ ತಗೊಂಡಿದ್ದೀನಿ. ಅಂಡ್ ದೆನ್ ಬಂದ್ಬಿಟ್ಟು ಇದು ಒಂದೇ ಪ್ಯಾಲೆಟ್ ಅಲ್ಲಿ ನಿಮ್ಗೆ ಕಾಂಟೋರ್ ಬರುತ್ತೆ, ಅಂದ್ರೆ ಬ್ರಾನ್ಸರ್ ಬರುತ್ತೆ, ಬ್ರಷ್ ಬರುತ್ತೆ, ಮತ್ತೆ ಹೈಲೈಟರ್ ಬರುತ್ತೆ. ಇದೂನು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಿದೆಯಲ್ಲ, ಸೊ ನಿಮ್ಗೆ ಗೊತ್ತಾಗಲ್ಲ, ಸಖತ್ ಚೆನ್ನಾಗಿದೆ. ಸೊ ಇದನ್ನು ತಗೊಂಡ್ರೆ ಆರಾಮಾಗಿ ನೀವು ಬ್ರಾನ್ಸರ್ ಮಾಡ್ಬೋದು, ಮತ್ತೆ ಬ್ಲಶ್ ಮತ್ತೆ ನಿಮ್ಮ ಹೈಲೈಟರ್ ಕಂಪ್ಲೀಟ್ ಮಾಡ್ಕೊಬಹುದು. ಸೊ ದೆನ್ ನಾನು ಐಬ್ರೋ ಪ್ಯಾಲೆಟ್ ಇದೆ, ಐಬ್ರೋ ಫಿಟ್ಟಿಂಗ್ ಪ್ಯಾಲೆಟ್. ಬಟ್ ನಾನು ಅದನ್ನ ಕ್ಯಾರಿ ಮಾಡಲ್ಲ, ನಾನ್ ಎಲ್ಲ ಪರ್ಸನಲಿ. ಅಂದ್ರೆ ನಂದು ಇದು ಐ ಶಾಡೋದಲ್ಲೇನೆ ಬ್ಲಾಕ್ ಇದೆ, ಬ್ರೌನ್ ಇದೆ, ಲೈಟ್ ಬ್ರೌನ್ ಇದೆ, ಇದ್ರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊಡ್ತೀನಿ. ಇದು ಒಂದು ಪುಟಾಣಿ ಏನು ಐ ಶಾಡೋ ಪ್ಯಾಲೆಟ್. ಇದರಲ್ಲಿ ಗೋಲ್ಡನ್ ಮತ್ತೆ ಲೈಕ್ ಸಿಲ್ವರ್ ಸ್ವಲ್ಪ ಪೀಚ್ ಅಲ್ಲಿ ಶಿಮ್ಮರ್ ಶೇಡ್ ಇದೆ. ನೀವು ನೋಡ್ಬೋದು ಬಿಸಿಲು ಬೀಳ್ತಾ ಇದೆ. ಸೊ ತುಂಬಾನೇ ಚೆನ್ನಾಗಿದೆ ಇದು ಬಂದ್ಬಿಟ್ಟು. ಸೊ ಹಂಗಾಗಿ ಇದ್ರಲ್ಲೇ ನಾನು ಐಬ್ರೋ ಫಿಟ್ಟಿಂಗ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಅದಕ್ಕಿದೆ ಬಟ್ ಕ್ಯಾರಿ ಮಾಡಲ್ಲ. ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು 2 ಬ್ರ್ಯಾಂಡ್ಸ್
ಫೌಂಡೇಶನ್ಸ್ ನಾನು ಕ್ಯಾರಿ ಮಾಡ್ತೀನಿ. ನಾನ್ ಬ್ರೈಡ್ಸ್ಗೆಲ್ಲಾನು ಮೆಬಿಲಿನ್, ನೀವು ಮೆಬಿಲಿನ್ ಸೂಪರ್ ಸ್ಟೇ, ಫಿಟ್ ಮೀ ಅದೆಲ್ಲ ಯೂಸ್ ಮಾಡ್ಬೋದು. ಅಂಡ್ ಇದೊಂದು ಅವ್ರದ್ದು ಬಂದ್ಬಿಟ್ಟು ಫೇರ್ ಟೋನ್ ಇದ್ದಾರೆ. ನನ್ನ ಹತ್ರ ಇದೊಂದು ಫೌಂಡೇಶನ್ ಇದೆ. ಅದೇ ಇಫ್ ಇನ್ ಕೇಸ್ ನಾನ್ ಬ್ರೈಡ್ಗೆ ಇದು ಅವ್ರಿಗೆ ಪರ್ಫೆಕ್ಟ್ ಆಗ್ತಿದ್ರೆ ಸ್ಕಿನ್ ಟೋನ್, ಸೊ ನಾನು ಇದನ್ನೇ ಹಾಕೋಣ ಅಂತಿದ್ದೀನಿ. ಇಲ್ಲಾಂದ್ರೆ ಇದೆರಡು ಶೇಡ್ಸ್ ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ತೀನಿ. ಸೊ ದೆನ್ ನೆಕ್ಸ್ಟ್ ನೀವು ಮೇಕಪ್ಗೆ ಮೇನ್ ಆಗಿ ಬಂದ್ಬಿಟ್ಟು ಬ್ರಷಸ್ ಬೇಕು. ಸೊ ನಾನು ಇಲ್ಲಿ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬ್ರಷಸ್ ಮಾತ್ರ ತಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ಅಂಡ್ ನಾನು ಇದನ್ನ 2 days ಬ್ಯಾಕ್ ನೀಟಾಗಿ ಕ್ಲೀನ್ ಮಾಡಿ ಇರೋದನ್ನ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು. ನೀವೇನಿ ಸ್ಪಾಂಜ್ ಆಗ್ಲಿ ಲೈಕ್ ಅಂತ ಬ್ಲೆಂಡರ್ಸ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಗಳದ್ದು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಹೋದ್ರೆ ಅದೊಂದು ಪ್ರೊಫೆಷನ್ ಅಂತ ಅನ್ಸುತ್ತೆ. ಸೊ ನಾನು ಅಷ್ಟೇನೆ ಏನಾದ್ರು ಮೇಕಪ್ ವರ್ಕ್ ಇದೆ ಅಂದ್ರೆ 2 days ಮುಂಚೆ ನೀಟಾಗಿ ಬ್ರಷಸ್ ಗಳು ಮತ್ತೆ ಬ್ಲೆಂಡರ್ಸ್ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಅದು ನಾವು ಎಷ್ಟು ಹೈಜೀನ್ ಆಗಿ ಮೇಂಟೈನ್ ಮಾಡ್ತೀವಿ ಅದು ನಮ್ಮ ಒಂದು ವರ್ಕ್ ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನಾವು ಯಾವ ರೀತಿ ಇರ್ತೀವಿ ನಮ್ಮ ಒಂದು ವರ್ಕ್ ಅದು ಒಂದು ಕಳೆ ತಂದ್ಕೊಡುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಎಲ್ಲದನ್ನ ಹೈಜಿನಿಕ್ ಆಗಿ ಕ್ಯಾರಿ ಮಾಡಕ್ ಇಷ್ಟಪಡ್ತೀನಿ. ಸೊ ದೆನ್ ಇನ್ನ ಈ ಸೈಡ್ ಅಲ್ಲಿ ಬಂದ್ಬಿಟ್ಟು ಏನೇನೋ ಅಂತ ತೋರಿಸ್ತೀನಿ. ಸೊ ನಾನು ಒಂದು ಫೇಶಿಯಲ್ ರೇಸರ್ ನ ಯೂಶಲಿ ಕ್ಯಾರಿ ಮಾಡ್ತೀನಿ. ಅದು ಈ ನಾನ್ ಬ್ರೈಡ್ ಅಂತ ಅಲ್ಲ, ಬ್ರೈಡ್ ಅಂತಲ್ಲ, ಯೂಶಲಿ ಕ್ಯಾರಿ ಮಾಡ್ತೀನಿ. ಒಬ್ಬೊಬ್ಬರಿಗೆ ಅಪ್ಪಲ್ ಲಿಪ್ಸ್ ಇರುತ್ತೆ, ಬೇಕಾಗಿರಲ್ಲ. ಅಂಡ್ ದೆನ್ ಫೇಶಿಯಲ್ ಏರ್ಸ್ ಇದ್ರೆ ಸ್ವಲ್ಪ ಎನ್ಹಾನ್ಸ್ ಕಾಣುತ್ತೆ, ಗ್ಲೋಯಿಂಗ್ ಬಗ್ಗೆ, ಮೇಕಪ್ ಸ್ಕಿನ್ ಕ್ಲಿಯರ್ ಇದೆ. ಸೊ ಫೇಶಿಯಲ್ ಎಲ್ಲ ಮಾಡ್ತಿರಲ್ಲ, ಸೊ ಅಂತವ್ರು ಇಫ್ ಇನ್ ಕೇಸ್ ನಾನು ಕೇಳ್ತೀನಿ ಅವ್ರಿಗೆ ಬೇಕು ಅಂತಂದ್ರೆ ನಾನು ಅಲ್ಲೇನೆ ರಿಮೂವ್ ಮಾಡ್ಕೊಂಡು ಅನಂತರ 10 minutes ಬಿಟ್ಟು ನಾನು ಮೇಕಪ್ಸ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಫೇಶಿಯಲ್ ರೇಸರ್ ಯೂಶಲಿ ಇಟ್ಕೊಬೇಕು ಎಲ್ರು ಮಾಡಿದಂಗೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ ಲೈನರ್. ಇದು ಡಾರ್ಕ್ ಚಾಕ್ಲೇಟ್, ಮೈ ಮೋಸ್ಟ್ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಶೇಡ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ, ನಂಗೆ ಸಕ್ಕತ್ ಇಷ್ಟ ನಿಜವಾಗ್ಲು. ಅಂಡ್ ದೆನ್ ಒಂದು ಇದು ವಾಟರ್ ಪ್ರೂಫ್ ಕಾಜಲ್ ಬರುತ್ತೆ. ಸೊ ವಾಟರ್ ಪ್ರೂಫ್ ಕಾಜಲ್ ಅಂದ್ರೆ ಎಲ್ಲದನ್ನು ನಾನು ಒಂದೇ ಕಡೆ ಇಟ್ಟಿಲ್ಲ. ಸೊ ಈ ರೀತಿ ಬ್ರಷ್ ಹೋಲ್ಡರ್ ಮಾಡೋದಕ್ಕೆ ಕೊಟ್ಟಿದ್ದಲ್ಲ ಅಲ್ಲಿಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸೊ ಬಂದ್ಬಿಟ್ಟು ಮಸ್ಕಾರ ಅಂಡ್ ಲಿಕ್ವಿಡ್ ಐಲೈನರ್. ಸೊ ಪಾಟ್ ಕಾಜಲ್ದು ಕಾಜಲ್ನ ಯೂಸ್ ಮಾಡ್ಬೋದು, ಜೆಲ್ ಐಲೈನರ್ ವಾಟ್ ಎವರ್ ಹೇಳ್ತೀವಿ. ಅಂಡ್ ಲಿಕ್ವಿಡ್ ಇಟ್ಕೊಂಡಿದ್ದೀನಿ ನನಗೆ. ಅಂಡ್ ಅವ್ರಿಗೆ ಯಾವ್ದು ಕಂಫರ್ಟ್ ಅಲ್ಲಿ ನೋಡೋಣ ಆದ್ರೆ ಮಾಡ್ತೀನಿ. ಅಂಡ್ ದೆನ್ ಇನ್ನೊಂದು ಮೇನ್ ಥಿಂಗ್ ಅಂತಾನೆ ಹೇಳ್ಬೋದು, ಮಿಕ್ಸಿಂಗ್ ಪ್ಲೇಟ್ ಅಂಡ್ ಸ್ಪ್ಯಾಚುಲಾ. ಇದನ್ನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬಂದ್ಬಿಟ್ಟು ಕರೆಕ್ಟರ್ ಪ್ಯಾಲೆಟ್ ನೋಡ್ತಿರ್ಬೋದು. ಇಲ್ಲಿ ಒಂದು ಕಿಟ್ ಬ್ಯಾಗ್ ಅಲ್ಲಿ ನಾನು ಆಲ್ಮೋಸ್ಟ್ ಅಷ್ಟೊಂದೆಲ್ಲ ಕ್ಯಾರಿ ಮಾಡ್ತೀನಿ. ದೆನ್ ನೆಕ್ಸ್ಟ್ ನಾನು ಈ ಪೌಚಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದ್ರೆ ಇದರಲ್ಲಿ ಸ್ವಲ್ಪ ಒಂದು 2-3 ಕಾಟನ್ ಪ್ಯಾಡ್ಸ್ ಇಟ್ಕೊಂಡಿದ್ದೀನಿ. ಪಿಂಕ್ ಕೇಸ್ ಟೋನರ್ ಎಲ್ಲ ಸ್ಪ್ರೇ ಬಾಟಲ್ ಅಲ್ಲಿ ಯೂಸ್ ಮಾಡಲ್ಲ ಅಂತಂದ್ರೆ ಇದಕ್ಕೆ ಡಿಪ್ ಮಾಡ್ಕೊಂಡು ಅನಂತರ ಹಾಕೋದಕ್ಕೆ ಯೂಶಲಿ ಇರುತ್ತೆ ಅದು. ಅಂಡ್ ಡ್ರೈ ಟಿಶ್ಯೂ ಪೇಪರ್ನ ಇಟ್ಕೊಂಡಿಲ್ಲ, ಅದನ್ನ ಕ್ಯಾರಿ ಮಾಡ್ಬೇಕು, ಇವಾಗ ನೆನಪಾಯಿತು. ಅಂಡ್ ದೆನ್ ಬ್ಯೂಟಿ ಬ್ಲೆಂಡರ್. ಎಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ನಿಮಗೆ ಮೇಕಪ್ ತುಂಬಾನೇ ಚೆನ್ನಾಗಿ ಫ್ಲಾಲೆಸ್ ಆಗಿ ಬರುತ್ತೆ. ಸೊ ಈ ತರದೊಂದು ಬ್ಯೂಟಿ ಬ್ಲೆಂಡರ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. 1-2-3 ತಗೊಂಡಿದ್ದೀನಿ ಬ್ರ್ಯಾಂಡೆಡ್. ಆಲ್ರೆಡಿ ಇದೊಂದು. ನೆಕ್ಸ್ಟ್ ಪುಟಾಣಿಗೆ ರೈಸ್ ಕೆಳಗೆಲ್ಲ ಮಾಡೋದಕ್ಕೆ ಅದಿದೆ, ಬಟ್ ಅದನ್ನ ಕ್ಲೀನ್ ಮಾಡೋದಕ್ಕೆ ಹಾಕಿದೆ ಅಂದ್ರೆ ನೀಟಾಗಿ ವಾಶ್ ಮಾಡೋದಕ್ಕೆ ಎತ್ತಿಟ್ಟಿದ್ದೀನಿ. ಅಂಡ್ ದೆನ್ ಮಿರರ್ ಬೇಕಲ್ಲ, ಸೊ ಮಿರರ್ ಈ ಪೌಚಲ್ಲಿ ಮಿರರ್ ಕ್ಯಾರಿ ಮಾಡಿದ್ದೀನಿ. ಅಂಡ್ ದೆನ್ ಬಂದ್ಬಿಟ್ಟು ಕೆಲವೊಂದು ಏರ್ ಪ್ರಾಡಕ್ಟ್ಸ್ ಇದೆ ಸ್ಟೈಲಿಂಗ್. ಸೊ ಪ್ಯಾಡಲ್ ಬ್ರಷ್ ಇದೆ ಅಂಡ್ ಇಯರ್ ಬಡ್ಸ್ ಇದೆ. ಏನಾದ್ರು ಎಕ್ಸ್ಟ್ರಾ ಬೇಕಲ್ಲ ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಟೇಲ್ ಕೂಮ್ ಇದೆ. ಇದು ಟೇಲ್ ಕೂಮು ಅಂದ್ರೆ ಲೈಕ್ ಸೆಕ್ಷನ್ಸ್ ಎಲ್ಲ ತಗೊಂಡಾಗ ನೀಟಾಗಿ ಇದು ಮಾಡೋದಕ್ಕೆ. ಬ್ಯಾಕ್ ಕೂಮ್ಗೆ ಯೂಶಲಿ ಈ ರೀತಿ ಹತ್ರ ಇರೋದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬ್ಯಾಕ್ ಕೂಮ್ ಕೂತ್ಕೊಳ್ಳುತ್ತೆ. ಸೊ ಪಫ್ ಎಲ್ಲ ಮಾಡುವಾಗ ಅದಕ್ಕೆ ಈ ತರದ್ದು ನಾನು ಕ್ಯಾರಿ ಮಾಡ್ತೀನಿ ಯೂಶಲಿ. ಅಂಡ್ ದೆನ್ ಅದ್ರೊಳಗೆ ಚಿಕ್ಕ ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತಂದ್ರೆ ಒಂದು 4 ಈ ರೀತಿ ಏರ್ ಕ್ಲಿಪ್ಸ್, ಕ್ರೊಕೊಡೈಲ್ ಏರ್ ಕ್ಲಿಪ್ಸ್ ಇದೆ. ಅಂಡ್ 2-3 ಫುಲ್ ಕಲರ್ಸ್ ಬರುವಂತ ಸ್ಟಿಕ್ಕರ್ ಪ್ಯಾಕು, ಮತ್ತೆ ಒಂದು ಫುಲ್ ಮೆರೂನ್ ಅಲ್ಲಿ ಇದೆ ಅಂಡ್ ಫುಲ್ ಒಂದು ಈ ತರ ರೆಡ್ಡಿಶ್ ಅಲ್ಲಿ ಇದೆ. ಅಂಡ್ ಈ ರೀತಿ ಎಲ್ಲ ರಬ್ಬರ್ ಬ್ಯಾಂಡ್ಸ್ ಗಳಿದೆ ಅಂಡ್ ಸ್ಯಾರಿ ಪಿನ್ಸ್ ಇದೆ. ಅಂಡ್ ಇದ್ರಲ್ಲಿ ಈ ಚಿಕ್ಕ ಬಾಕ್ಸ್ ಅಲ್ಲಿ ಯೂಶಲಿ ನಂಗೆ ಈ ರೀತಿ ಪುಟಾಣಿ ಪ್ಲಾಸ್ಟಿಕ್ ಬಾಕ್ಸ್ ಗಳೆಲ್ಲ ತುಂಬಾನೇ ಇಷ್ಟ. ಅದು ಏನ್ಗಂದ್ರೆ ಚಿಕ್ಕ ಚಿಕ್ಕದು ವಸ್ತುಗಳನ್ನು ಸಕ್ಕತ್ ಇಷ್ಟ ನನಗೆ. ಇದ್ರಲ್ಲಿ ನಾನು ಒಂದ್ ಕಡೆ ಬಾಬಿ ಪಿನ್ಸ್ ಅಂದ್ರೆ ಸುಜಾತ ಪಿನ್ಸ್, ಏರ್ ಪಿನ್ಸ್ ಇರ್ತೀನಿ, ಅದು ಸ್ವಲ್ಪ ಇದೆ. ಅಂಡ್ ಇವು ಪಿನ್ಸ್ ಸ್ವಲ್ಪ ಇದೆ. ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟು ಇದೆ ಅಂತ ಎಲ್ಲ 1000 ತಗೊಳಕ್ಕಾಗುತ್ತೆ. ಸೊ ಇಷ್ಟನ್ನ ನಾನು ಈ ಒಂದು ಪೌಚಲ್ಲಿ ಕ್ಯಾರಿ ಮಾಡ್ತೀನಿ.
ಹೋಪ್ಸು ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ನಾನು ಇಷ್ಟನ್ನೆಲ್ಲ ನಾನ್ ಬ್ರೈಡಲ್ಸ್ ಮೇಕಪ್ ಕಿಟ್ ಅಲ್ಲಿ ಆಡ್ ಆನ್ ಮಾಡ್ತೀನಿ. ಅಂಡ್ ಇನ್ನೇನಾದ್ರು ಎಕ್ಸ್ಟ್ರಾ ನೆನಪಾದಾಗ ಲೈಕ್ ನಾನು ಟಿಶ್ಯೂ ಪೇಪರ್ ಆಗಿರ್ಬೋದು, ಅಂಡ್ ದೆನ್ ನೆಕ್ಸ್ಟ್ ಇನ್ನೇನು ಸ್ಮಾಲ್ ಹೇಳಿದ್ನಲ್ಲ, ಅಂದ್ರೆ ಅದು ವಾಶ್ ಮಾಡಕ್ ಆಗ್ತೀನಿ, ಕ್ಲೀನ್ ಮಾಡೋದಕ್ಕೆ ಬ್ಲೆಂಡರ್ ಆಗಿರ್ಬೋದು, ಇನ್ನೇನಾದ್ರೂ ಎಕ್ಸ್ಟ್ರಾ ನೆನಪಾದಾಗ ನನಗೆ ಬೇಕು ನೆಸೆಸಿಟಿ ಇದೆ ಅಂದ್ರೆ ಈ ಲೂಸ್ ಪೌಡರ್, ಈಗ ನಾನು ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಒಂದು ಕ್ಯಾರಿ ಮಾಡಿದ್ದೀನಿ. ಸೊ ಇಫ್ ಇಟ್ ಕ್ಯಾನ್ಸ್ ನಂಗೆ ಬೇಕು ಅಂದಾಗ ಲೂಸ್ ಪೌಡರ್ ನೆನಪಾದಾಗ ಅಂಡ್ ಸಿಕ್ಕಿದಾಗ ನಾನು ಅದನ್ನ ಆಡ್ ಆನ್ ಮಾಡ್ಕೊಳ್ತೀನಿ. ಇಷ್ಟನ್ನ ಇಟ್ಕೊಂಡ್ರೆ ನೀವು ನಾನ್ ಬ್ರೈಡಲ್ ಮೇಕಪ್ ನ ಆರಾಮಾಗಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ನೀವು ವರ್ಕ್ ನ ಮಾಡ್ಕೊಡ್ಬೋದು. 100% ರಿಸಲ್ಟ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿ ಎಲ್ಲ ಪ್ರಾಡಕ್ಟ್ಸ್ ನೆಕ್ಸ್ಟ್ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಕಿಟ್ಗೆ. ಬಿಕಾಸ್ ನಂಗೆ ಅರ್ಜೆನ್ಸಿಲಿ ಹೋಗ್ಬೇಕಾದ್ರೆ ಪಾಪು ಬೇರೆ ಇರ್ತಾನಲ್ವಾ, ನೆನಪಾಗಲ್ಲ. ಅದಕ್ಕೆ ಒಂದಿನ ಹಿಂದೆನೆ ನೆಮ್ಮದಿಯಾಗಿ ಏನೇನ್ ನೆನಪಾಗ್ತಾ ಇರುತ್ತೆ, ಏನ್ ಬೇಕು ಏನಿದೆ ಇಲ್ಲ ಒಂದ್ 2-3 ಟೈಮ್ಸ್ ನಾನು ಚೆಕ್ ಮಾಡ್ಕೊಳ್ತೀನಿ. ಬಿಕಾಸ್ ತುಂಬಾನೇ ಮುಖ್ಯ. ಅಲ್ಲಿ ಹೋದಾಗ ನಮ್ಗೆ ಯಾರು ಕೊಡೋಂಥವ್ರು ಇರಲ್ಲ. ನಾವು ಪ್ರೊಫೆಷನಲ್ ಆಗಿ ಇದೀವಿ ಅಂತಂದ್ರೆ ನಮ್ಮ ಪ್ರೊಫೆಷನ್ ನಾವು ತೋರಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಅದು ಎಲ್ಲ ಹೈಜಿನಿಕ್ ಆಗಿಡೋದಾಗಿರ್ಬೋದು, ನಾವ್ ಯಾವ ರೀತಿ ಡ್ರೆಸ್ಅಪ್ ಆಗಿರ್ತೀವಿ ಅಂಡ್ ಯಾವ ರೀತಿ ಎಲ್ಲ ನಾವು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಆ ರೀತಿದೆಲ್ಲ. ಅಂಡ್ ಒಂದು ಹ್ಯಾಂಡ್ ಫ್ಯಾನ್ ಇದೆ, ಸೊ ಅದನ್ನ ನಾನು ಪಾಪ ಆಟ ಆಡ್ತಿದ್ದೆ ಅವಾಗ ಇಟ್ಕೊಂಡು ತೆಗೆದಿಟ್ಟಿದ್ದೀನಿ, ಅದನ್ನ ಒಂದು ಕ್ಯಾರಿ ಮಾಡ್ಬೇಕು. ಸೊ ಈ ರೀತಿ ಚಿಕ್ಕ ಪುಟ್ಟದ್ದು ನೆನಪಾದಾಗ ನಾನು ಆಡ್ ಮಾಡ್ಕೊಳ್ತೀನಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಇವತ್ತಿನ ವಿಡಿಯೋ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಅಂಡ್ ಯಾರಿಗಾದ್ರೂ ಮೇಕಪ್ ಎಂಕ್ವೈರಿ ಬೇಕು ಅಂದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಇನ್ಸ್ಟಾ ID ಕೊಟ್ಟಿರ್ತೀನಿ. ಯೂಶುವಲಿ ಡೈರೆಕ್ಟ್ ಕಾಲ್ ಮಾಡಿ ತಿಳ್ಕೊಂಡ್ರೆ ನಿಮ್ಗೆ ಒಂದು ಏನೇನೋ ಕ್ಲೈಂಟ್ಸ್ಗೆ ಬೇಕಿರುತ್ತೆ, ಅಂದ್ರೆ ಇಷ್ಟ ಟೈಮ್ ಮೇಕಪ್ ಆಗಿರ್ಬೋದು, ಯಾವ ರೀತಿ ಮೇಕಪ್ ಆಗಿರ್ಬೋದು, ನಿಮ್ಮ ಬಜೆಟ್ ಎಷ್ಟಿದೆ ಅಂಡ್ ಲೊಕೇಶನ್ ಏನು, ಪ್ರತಿಯೊಂದು ಇವೆಂಟ್ ಡೇಟ್ಸ್ ಆಗಿರ್ಬೋದು. ಆಲ್ಮೋಸ್ಟ್ ಫೆಬ್ರವರಿ ನನಗೆ ಸ್ವಲ್ಪ ಡೇಟ್ಸ್ಗಳು ಬುಕ್ ಆಗಿದೆ. ಸೊ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನೋಡೋಣ, ಅಲ್ಲಿಗೆ ಹೋದಾಗ ನಮ್ಗೆ ಹೇಳಕ್ಕಾಗಲ್ಲ. ಮೇಕಪ್ ಆರ್ಟಿಸ್ಟ್ಗಳದ್ದು ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ಕ್ಲೈಂಟ್ಸ್ಗಳು ಬರೋದು ಲೇಟ್ ಆಗ್ಬೋದು, ನಮ್ಗೆ ರೀಚ್ ಆಗೋದು ಲೇಟ್ ಆಗ್ಬೋದು, ಅಥವಾ ಅಲ್ಲಿ ಜನಗಳು ಇರ್ತಾರೆ, ಒಬ್ರು ಮಾತಾಡ್ಸಿರ್ತಾರೆ ಕ್ಲೈಂಟ್ಸ್ ನ. ಅಂಡ್ ನಮ್ಗಂತ ಫ್ರೀನೆಸ್ ಇರಲ್ಲ, ಅಲ್ಲೆಲ್ಲ ಮೊಬೈಲ್ ಇಡೋದು ಕ್ಯಾಪ್ಚರ್ ತುಂಬಾನೇ ಕಷ್ಟ. ಇಫ್ ಇನ್ ಕೇಸ್ ನಂಗೆ ಫ್ರೀ ಇದ್ರೆ ನಂಗೆ ಅಲ್ಲಿ ಖಂಡಿತ ಕ್ಯಾಪ್ಚರ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀನಿ. ನಾನು ಯೂಶಲ್ ತುಂಬಾ ಸಲ ಅನ್ಕೊಳ್ತೀನಿ, ಬಟ್ ಗಡಿಬಿಡಿಲಿ ಟೈಮ್ ಇರಲ್ಲ ಅವರಿಗೆ, ಅಥವಾ ನಮ್ಗೆ ಟೈಮ್ ಆಗಿರುತ್ತೆ. ಸೊ ಆ ರೀತಿ ಇದೆಲ್ಲ ಇದ್ದಾಗ ಆ ರೀತಿ ಮಾಡ್ಕೊಳಕ್ ಆಗಲ್ಲ. ಸೊ ಇಫ್ ಇನ್ ಕೇಸ್ ಆದ್ರೆ ನಾನು ಆಡ್ ಮಾಡ್ತೀನಿ. ಬಿಕಾಸ್ ನಂಗೆ ಈ ವರ್ಕ್ ಅನ್ನೋದು ಒಂದು ಪ್ರೊಫೆಷನ್ ಆದ್ಮೇಲೆ ನಂಗೆ ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ಸಹ ನಂಗೊಂದು ಪ್ರೊಫೆಷನ್. ಸೊ ನಾನು ಆದಷ್ಟು ಶೇರ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ್ದಕ್ಕಾದ್ರು ಬೇಕಿದ್ರೆ ಬೇಕಾದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀನಿ. ಯಾರಿಗಾದ್ರು ನೀಡಿದ್ರೆ ನನ್ನ ಬೇಗ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ ಕಮೆಂಟ್ಸ್ ಗಳು ನೋಡಿದಾಗ ನಂಗೆ ತುಂಬಾನೇ ಒಂದು ಖುಷಿ ಸಿಗುತ್ತೆ ಪ್ರತಿ ಟೈಮ್ ವಿಡಿಯೋ ಮಾಡಿದಾಗ್ಲೂ. ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಶನ್ ಸಿಗ್ತೀನಿ. ಅಲ್ಲಿ ತಂಗ ಟೇಕ್ ಕೇರ್.